ಮಂಡ್ಯದಲ್ಲಿ ಸುಮಲತಾ ನಾಮಪತ್ರ ಸಲ್ಲಿಕೆಗೆ ಕ್ಷಣಗಣನೆ ಶುರುವಾಗಿದೆ. ಡಿಸಿ ಕಚೇರಿಗೆ ತೆರಳಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ ಸುಮಲತಾ ಅಂಬರೀಶ್ ಅವರು. ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಸುಮಲತಾ. ಡಿಸಿ ಆಫೀಸ್ಗೆ ತೆರಳಿ ನಾಮಪತ್ರವನ್ನ ಸಲ್ಲಿಕೆ ಮಾಡಲು ಕ್ಷಣಗಣನೆ ಈಗ ಶುರುವಾಗಿದೆ. ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನ ಕೂಡ ಸುಮಲತಾ ಅಂಬರೀಶ್ ಅವರು ಈಗ ಮಾಡಿಕೊಂಡಿದ್ದಾರೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಇಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾಗಿರುವಂತಹ ಸಂದರ್ಭ ಇದು. ಸಾಕಷ್ಟು ಬಿಗಿ ಬಂದೋಬಸ್ತ್ ಕ್ರಮಗಳನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ ನಾಮಪತ್ರ ಸಲ್ಲಿಸಲಿರುವ ಹಿನ್ನೆಲೆಯಲ್ಲಿ ಸುಮಲತಾ ಅವರು. ಜೊತೆಗೆ ಈ ಕದನ ಏನಿದೆ, ಮಂಡ್ಯದ ಕದನ ಸಾಕಷ್ಟು ಜಿದ್ದಾಜಿದ್ದಿನ ಕಣ ಆಗಿರುವುದರಿಂದಾಗಿ ಸಾಕಷ್ಟು ಸೂಕ್ಷ್ಮವಾದಂತಹ ಪರಿಸ್ಥಿತಿ ಮಂಡ್ಯದಲ್ಲಿ ಇರೋ ಕಾರಣಕ್ಕಾಗಿ ಸಾಕಷ್ಟು ಭದ್ರತಾ ಕ್ರಮಗಳನ್ನು ಕೂಡ ಅಲ್ಲಿ ಕೈಗೊಳ್ಳಲಾಗಿದೆ. ಜನ ಗುಂಪುಗೂಡೋಕೆ ಎಲ್ಲ ಅಲ್ಲಿ ಅವಕಾಶವನ್ನು ಕೊಡ್ತಾ ಇಲ್ಲ ಪೊಲೀಸರು. ಕೇವಲ 5 ಜನ ಮಾತ್ರ ಹೋಗಿ ನಾಮಪತ್ರ ಸಲ್ಲಿಸಲು ಅಲ್ಲಿ ಅವಕಾಶವನ್ನು ನೀಡಲಾಗುತ್ತೆ. ಪಕ್ಷೇತರ ಅಭ್ಯರ್ಥಿಯಾಗಿ ಸುಮಲತಾ ಅವರು ನಾಮಪತ್ರ ಸಲ್ಲಿಕೆ ಮಾಡ್ತಿರುವ ಹಿನ್ನೆಲೆಯಲ್ಲಿ ಸುಮಲತಾಗೆ ಕಾಂಗ್ರೆಸ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ್ ಸಾಥ್ ನೀಡ್ತಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಮಂಡ್ಯ ಡಿಸಿ ಆಫೀಸ್ ಬಳಿ ಅಂಬಿ ಅಭಿಮಾನಿಗಳು ಕೂಡ ಈಗ ಜಮಾಯಿಸ್ತಾ ಇದ್ದಾರೆ. ಸುಮಲತಾ ನಾಮಪತ್ರ ಸಲ್ಲಿಕೆ ಹಿನ್ನೆಲೆಯಲ್ಲಿ ಡಿಸಿ ಕಚೇರಿಯತ್ತ ಅಭಿಮಾನಿಗಳು ಈಗ ದೌಡಾಯಿಸ್ತಾ ಇದ್ದಾರೆ. ದೊಡ್ಡ ಸಂಖ್ಯೆಯಲ್ಲಿ ಸುಮಲತಾ ಅವರ ನಾಮಿನೇಷನ್ ಟೈಮ್ನಲ್ಲಿ ಅಂಬಿ ಅಭಿಮಾನಿಗಳು, ಸುಮಲತಾ ಅವರ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ JDS ವಿರೋಧಿಸ್ತಾ ಕಾಂಗ್ರೆಸ್ನ ಏನು ತುಂಬಾ ಜನ ಲೋಕಲ್ ಲೀಡರ್ಸ್ ಇದ್ದಾರೆ, JDSನ ವಿರೋಧಿಸ್ತಾ ಸುಮಲತಾ ಅವರಿಗೆ ಬೆಂಬಲವನ್ನು ಕೊಡ್ತಿರುವಂತರು ಏನಿದ್ದಾರೆ ಅವರು ಕೂಡ ಇವತ್ತು ಸಾಥ್ ನೀಡುತ್ತಾರೆ. ಸುಮಲತಾ ಅವರಿಗೆ ಕೈ ನಾಯಕರು ಬಹಿರಂಗವಾಗಿ ಬೆಂಬಲ ಕೊಡ್ತಾ ಇದ್ದಾರೆ ಮಂಡ್ಯದಲ್ಲಿ. ಇದು ಬಹಳ ಅಚ್ಚರಿಯ ವಿಚಾರ. ಸುಮಲತಾ ನಾಮಪತ್ರ ಸಲ್ಲಿಕೆ ಟೈಮ್ನಲ್ಲಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಯಾಕೋ ಮಂಡ್ಯದ ಈ ರಣಕಣದ ಏನು ಬೆಳವಣಿಗೆಗಳೇನಿದೆ ಇದು ರಾಜ್ಯ ಮಟ್ಟದಲ್ಲೂ ಕೂಡ JDS ಕಾಂಗ್ರೆಸ್ ಮೈತ್ರಿ ಮೇಲೆ ತುಂಬಾ ಡೀಪ್ ಪರಿಣಾಮಗಳನ್ನು ಬೀರುವಂತ ಎಲ್ಲ ಲಕ್ಷಣಗಳು ಇಲ್ಲಿ ಕಾಣಿಸ್ತಾ ಇದೆ. ಒಂದು ವೇಳೆ ಈ ರೀತಿ ಕೈ ನಾಯಕರು ಬಹಿರಂಗವಾಗಿ ಬೆಂಬಲವನ್ನು ಕೊಡ್ತಾ ಇದ್ದಾರೆ, ರಾಜ್ಯ ಮಟ್ಟದ ನಾಯಕರುಗಳು ಕೂಡ ಕೆಲವು KPCC ಸದಸ್ಯರುಗಳು ಕೂಡ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುಮಲತಾ ಅವರಿಗೆ. ಹಾಗಿದ್ದಾಗೂ ಕೂಡ ಯಾವುದೇ ಎಚ್ಚರಿಕೆಗೂ ಕೂಡ ಕೇರ್ ಮಾಡ್ತಾ ಇಲ್ಲ ಇವರು. ಹಾಗಂತ KPCC ಕೂಡ ಕಠಿಣ ಕ್ರಮಗಳನ್ನು ಕೈಗೊಳ್ತಾ ಇಲ್ಲ ಇವ್ರ ಮೇಲೆ. ಇದು ಎಲ್ಲೋ ಒಂದು ಕಡೆ JDS ಕೂಡ ಮೈಸೂರಲ್ಲಾಗಿರ್ಬೋದು ಅಥವಾ ಬೇರೆ ಕಡೆ JDS ಕೂಡ ಇದೇ ರೀತಿ ಏನಾದರೂ ಕೂಡ ಕಾಂಗ್ರೆಸ್ಗೆ ಕೈ ಕೊಡುತ್ತಾ, ಆ ಮೂಲಕ ಮೈತ್ರಿಕೂಟಕ್ಕೆ ಬಹಳ ದೊಡ್ಡ ಮಟ್ಟಿಗಿನ ಸಂಕಟ ಅಥವಾ ಸಂಕಷ್ಟ ಇದರಿಂದಾಗಿ ಎದುರಾಗುತ್ತಾ ಅನ್ನುವಂಥ ಪ್ರಶ್ನೆಗಳೆಲ್ಲ ಈಗ ಮೂಡಲು ಶುರುವಾಗಿದೆ. ಆ ನಿಟ್ಟಿನಲ್ಲಿ ಚರ್ಚೆಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಆರಂಭ ಆಗಿದೆ. ಇವರ ಈ ಮಂಡ್ಯ, ಹಾಸನ, ಈ ಮೈಸೂರು ಈ ಭಾಗದಲ್ಲಿ, ವಿಶೇಷವಾಗಿ ಹಳೆ ಮೈಸೂರು ಭಾಗದಲ್ಲಿ ಈ ಮೈತ್ರಿಯನ್ನ ಅರಗಿಸಿಕೊಳ್ಳಲಿಕ್ಕೆ JDS ಕಾರ್ಯಕರ್ತರಿಗೂ ಆಗ್ತಾ ಇಲ್ಲ, ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೂ ಆಗ್ತಾ ಇಲ್ಲ. ತಳಮಟ್ಟದಲ್ಲಿ ಈಗ JDSಗೆ ಬಿಟ್ಟು ಕೊಟ್ಟಿರೋ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ನ ಲೋಕಲ್ ಲೀಡರ್ಗಳೆಲ್ಲ ಬಂದಿದ್ದಾರೆ. ಕಾಂಗ್ರೆಸ್ಗೆ ಬಿಟ್ಟು ಕೊಟ್ಟಿರೋ ಕ್ಷೇತ್ರಗಳಲ್ಲಿ ಲೋಕಲ್ JDS ಲೀಡರ್ಗಳು ಅಸಮಾಧಾನವನ್ನು ಹೊಂದಿದ್ದಾರೆ. ಈಗ ಸುಮಲತಾ ಅವರ ನಾಮಿನೇಷನ್ ಟೈಮ್ನಲ್ಲಿ ಜಿಲ್ಲಾ ಮಟ್ಟದ ಕಾಂಗ್ರೆಸ್ ನಾಯಕರುಗಳು